ಕಿರುತೆರೆಯಿಂದಾನೇ ಹೆಸರು ಗಳಿಸಿದಂತಹ ಮನು ಮೇಲೆ ಕಿರುತೆರೆ ನಟಿ ರೇಪ್ ಕೇಸ್ ಹಾಕಿರೋದು. ಅತ್ಯಾಚಾರ ದೂರಿನ ಕುರಿತು ನಟಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಬಳಿ ಎಲ್ಲ ಸಾಕ್ಷಿಗಳಿದೆ, ಸಾಕ್ಷಿ ಇಲ್ಲದೆ ನಾನು ಮಾತಾಡ್ತಾ ಇಲ್ಲ. ಮನು ಎಲ್ಲೋ ಓಡ್ ಹೋಗಿದ್ದಾನಂತಲ್ಲ, ಆತನನ್ನು ಕೇಳಿ, ಅವನೇ ಸತ್ಯ ಹೇಳ್ತಾನೆ ಅಂತ ಸಂತ್ರಸ್ತ ನಟಿ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆರೋಪ ಮಾಡಿರೋ ನಿಜನಾ ಏನಾಯ್ತು ಅಂತ ಹೇಳಿ. ಹೌದು ಸರ್, ಮೊನ್ನೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಹೌದು. ಓಕೆ, ಈ ವಿಚಾರವಾಗಿ ಏನಾದ್ರು ಇವ್ರ ಜೊತೆ ಮಾತಾಡಿದ್ರಾ? ಮನು ಅವ್ರ ಜೊತೆಗೆ ಕಂಪ್ಲೇಂಟ್ ವಿಚಾರವಾಗಿ ಕೊಡ್ತೀನಿ ಅಂತಾನು ಹೇಳಿದ್ದೆ ಸರ್. ನಾನು ಕೊಡ್ತೀನಿ ಅಂತಾನು ಹೇಳಿದ್ದೆ, ಎಲ್ಲ ಪ್ರತಿಯೊಂದನ್ನು ಹೇಳೇ ಇದ್ದೀನಿ. ಬೇಕಾದ್ರೆ ಅವ್ನ ಸಿಕ್ಕಿದ್ರೆ ಕೇಳ್ಕೊಳ್ಳಿ. ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾನಂತೆ, ನನಗೆ ಗೊತ್ತಿಲ್ಲ. ಸಿಕ್ಕಿದ್ರೆ ಕೇಳ್ಕೊಳ್ಳಿ. ನಾನು ಪ್ರತಿಯೊಂದನ್ನು ಹೇಳಿದ್ದೆ, ಕೊಡ್ತೀನಿ ಅಂತಾನೆ ಹೇಳಿದ್ದೆ ಅವನಿಗೆ ನಾನು. ಓಕೆ, ಎಷ್ಟು ವರ್ಷದಿಂದ ತರ ಇದ್ದದ್ದು ಅಂತ, ಯಾವಾಗಿಂದ ಈ ತರ ಬಳಸ್ಕೊಳ್ಳೋದು? ನಾನು ಇಲ್ಲಿ ಹಾಸ್ಪಿಟಲ್ ಇದ್ದೀನಿ ಸರ್. ಮಿಕ್ಕದ್ದು ನಾನು ಯಾವುದೇ ಸಾಕ್ಷಿ ಇಲ್ದೇನೆ ನಾನು ಮಾತಾಡ್ತಿಲ್ಲ. ಸಾಕ್ಷಿ ಇರೋದನ್ನಷ್ಟೇ ಮಾತಾಡ್ತೀನಿ. ನನ್ನ ಹತ್ರ ಫುಲ್ ಸಾಕ್ಷಿಗಳಿದಾವೆ. ಆ ಸಾಕ್ಷಿಗಳೆಲ್ಲಾನು ಕಳಿಸ್ಕೊಡ್ತೀನಿ. ಅಂದ್ರೆ ಬೆದರಿಕೆ ಎಲ್ಲ ಹಾಕಿದ್ರು, ಕೊಲೆ ಬೆದರಿಕೆ ಅಂತೆಲ್ಲ ಹೇಳಿದ್ರಿ? ಹೌದು ಸರ್, ಹಾಕಿದ್ದ. ಹೌದು. ಓಕೆ, ಮದುವೆ ಆಗಿದ್ರಾ? ತಾಲಿ ಕಟ್ಟಿದ್ರು ಅಂತ ಸರ್ ನಾನು ಮಾತಾಡ್ತೀನಿ ಸರ್. ಆರೋಪ ಮಾಡಿರೋ ನಿಜನಾ ಏನಾಯ್ತು ಅಂತ ಹೇಳಿ. ಹೌದು ಸರ್, ಮೊನ್ನೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಹೌದು. ಓಕೆ, ಈ ವಿಚಾರವಾಗಿ ಏನಾದ್ರು ಇವ್ರ ಜೊತೆ ಮಾತಾಡಿದ್ರಾ? ನೋಡಿ, ನ್ಯೂಸ್ ಫಸ್ಟ್ ಪ್ರತಿನಿಧಿ ಜೊತೆಗೆ ಆ ಸಂತ್ರಸ್ತೆ ಮಾತಾಡಿದ್ದಾರೆ. ನನ್ನ ಹತ್ರ ಎಲ್ಲ ಸಾಕ್ಷಿಗಳು ಇದೆ, ನಾನು ಎಲ್ಲವನ್ನೂ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ, ಎಲ್ಲ ಸಾಕ್ಷಿನೂ ನಾನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಇನ್ನು ಉಳಿದಿದ್ದನ್ನು ಮನು ಹತ್ರ ಕೇಳಿ. ಈಗ ಆತ ಕಾಣೆ ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ, ಪೊಲೀಸರು ಹುಡುಕಾಡ್ತಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಇದಕ್ಕೆ ಮುಂಚೆನೇ ಹೇಳಿದ್ದೆ, ಗೊತ್ತಿಲ್ಲದೆ ಇರೋದೇನಲ್ಲ, ಎಲ್ಲನೂ ಹೇಳಿನೇ ಮಾಡಿದ್ದೀನಿ. ಮತ್ತು ಈಗ ನಾನು ಮಾಡ್ತಾ ಇರೋ ಆರೋಪಗಳಿಗೆಲ್ಲದಕ್ಕೂ ಕೂಡ ನನ್ನ ಹತ್ರ ಸಾಕ್ಷಿಗಳಿದೆ ಅಂತ ಆ ಸಂತ್ರಸ್ತೆ ಕಿರುತೆರೆ ನಟಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಕೇಸ್ ಫೈಲ್ ಆಗಿದೆ. ಈಗ ಪೊಲೀಸರು ಮನುಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ನಾಳೆ ಫಿಲಮ್ ರಿಲೀಸ್ ಇದೆ. ಮನು ಎಲ್ಲಿದ್ದಾರೆ? ಸಿಕ್ಕಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.